ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಡದಿ ಟೌನ್ಶಿಪ್ ವಿಚಾರದ ಗದ್ದಲ ಗಲಾಟೆ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀನು ಒತ್ತುವರಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವಿರೋಧದ ನಡುವೆಯೂ ಬಿಡದಿ ತಾಲೂಕಿನ ಮಂಡಲಹಳ್ಳಿ ಗ್ರಾಮದಲ್ಲಿ ಜೆಎಂಎಫ್ಸಿ ಸರ್ವೆಗೆ ಮುಂದಾದ ಜಿಬಿಡಿಎ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈತ ಮುಖಂಡರು. ಯಾವುದೇ ಕಾರಣಕ್ಕೂ ಜೆಎಂಸಿ ಸರ್ವೆ ನಡೆಸದಂತೆ ಮಂಡಲಹಳ್ಳಿ ಗ್ರಾಮದ ರೈತರು ಕೂಡ ಒತ್ತಾಯಿಸಿದ್ದಾರೆ. ಬಲವಂತವಾಗಿ ಸರ್ವೆ ಕಾರ್ಯ ನಡೆಸಿದ್ರೆ ಅಧಿಕಾರಿಗಳಿಗೆ ಪೊರಕೆ ಏಟು ಕೊಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಹೊರತಾಗಿಯೂ ಸರ್ವೆಗೆ ಮುಂದಾದ ಅಧಿಕಾರಿಗಳಿಗೆ ರೈತ ಮಹಿಳೆಯರು ಪೊರಕೆ ಏಟು ಕೊಟ್ಟಿದ್ದಾರೆ. ಸರ್ವೆ ಮಾಡಲು ಅಧಿಕಾರಿಗಳು ಗ್ರಾಮಕ್ಕೆ ಬಂದಿದ್ರು, ಆದ್ರೆ ರೈತರು ಯಾವುದೇ ಕಾರಣಕ್ಕೂ ಸರ್ವೆ ಮಾಡಲು ಅನುಮತಿ ಕೊಡಲಿಲ್ಲ. ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿಕೊಂಡಿದ್ರು ಕೂಡ ರೈತರು ಮಾತ್ರ ಅವರ ಮಾತನ್ನ ಕೇಳಲಿಲ್ಲ. ರೈತರು ಸರ್ವೆಗೆ ಬಂದ ಅಧಿಕಾರಿಗಳ ಕಾರನ್ನ ಸುತ್ತುವರಿದು ಪೊರಕೆಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ಮಹಿಳೆಯರು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಸ್ಥಳದಲ್ಲಿ ಪೊಲೀಸರು ಇದ್ರೂ ಕೂಡ ರೈತರ ಆಕ್ರೋಶವನ್ನ ತಡೆಯಲು ಸಾಧ್ಯವಾಗಲಿಲ್ಲ. ಮಾಡ್ತೀರ್ತೀವಿ ಅಂತ ಹೇಳಿದ್ದಾರೆ. ಅದೇನ್ ಮಾಡ್ತೀರಾ? ನಮ್ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಮಾಡಿ ಬನ್ನಿ, ನಾವು ಪರಕೆ ಎತ್ಕೊಂಡು ಬೈರ್ಮಂಗ್ಲ ಅಲ್ಲೇ ಬನ್ನಿ, ನಾವ್ ಹೆಂಗಸ್ರುಗಳು ಬೈರ್ಮಂಗ್ಲ ಪರಕೆ ಎತ್ಕೊಂಡು ನಿಂತ್ಕೋತೀವಿ ಅಂತ ಹೇಳಿದ್ದೀನಿ. ರೈತ ಮಹಿಳೆಯರೇ, ನೀವು ನಿಮ್ಮೂರಿಗೆ ಯಾವ ಅಧಿಕಾರಿ ಬಂದ್ರು ನಮ್ಮ ಗಂಡಸ್ರುಗಳನ್ನ ಮುಂದಕ್ಕೆ ಬಿಡಬೇಡಿ. ಪರಕೆ ಎತ್ಕೊಂಡು ಕಾರ್ಪಿಡಿ ಹೊಡ್ಸ್ಕೊಂಡ್ ಮಾಡಿಕೊಳ್ಳಿ. ಕಾರ್ಪಿಡಿನ ಅವ್ರ ಮಕ್ಕಳು ಕೆರ್ಚನ ಬಿಡೋದ್ ಬೇಡ. ನಮ್ ಜಮೀನು ಕಳ್ಕೊಳ್ಳೋದ್ ಬೇಡ. ನಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ ನಾವು ಕೊಡೋಣ ಜಮೀನ, ಬೇರೆಯವ್ರು ಕೊಡೋದ್ ಬೇಡ. ಡಿ.ಕೆ. ಶಿವಕುಮಾರ್ ಜಮೀನ್ ಎಷ್ಟಿತ್ತು? ಬರೀ 3 ಎಕರೆ ಇತ್ತು. ಈಗ ಎಷ್ಟು 1000 ಕೋಟಿ ಒಡೆಯ ಅಂತಾರ ಅವರು. ನಾವು ನಮ್ಮ ಜಮೀನ್ಗೆ ನಾವು ಒಡ್ತೀರಾಗ್ಬೇಕು. ಬೇರೆಯವ್ರ ಜಮೀನ್ ನಾವು ಒಡ್ತೀರಾಗೋದೇ ಬೇಡ. ನಮ್ ಗಂಡದಿರ್ ತಲೆ ದೋಚೋದೇ ಬೇಡ. ಇನ್ನೊಬ್ರು ತಲೆ ಮೇಲೆ ಕೈ ಮಡಗಿ ಸಂಪಾದನೆ ಮಾಡೋದೇ ಬೇಡ. ಇನ್ನೊಬ್ರ ಹೆಣ್ಣಿನ ಮೇಲೆ ನಾವು ಹೋಗೋದೇ ಬೇಡಿ. ನಮ್ಮ ಜಮೀನಲ್ಲಿ ನಾವ್ ಇರೋಣ, ಇನ್ನೊಬ್ರ ಜಮೀನಲ್ಲಿ ಬೇಡಿ. ನಮ್ಮ ಇರೋ ಮನೆನೇ ಸಾಕು, ಇರೋ ಜಮೀನೇ ಸಾಕು. ನಮ್ಮ ಮಕ್ಕಳು ಅಲ್ಲೇ ಇರ್ಲಿ, ಬೇರೆಯವ್ರ ಮೇಲೆ ಹೋಗೋದ್ ಬೇಡ. ನಮ್ಮ ಮನೇಲಿ ನಾವ್ ಇರೋಣ. ನಮ್ ಗಂಡದಿರ್ನ ಯಾರು ಸಾಲಗಾರರು ಬಂದು ಕೇಳಲ್ಲ. ನಾವು ಜಮೀನಲ್ಲಿ ನಾವು ದುಡ್ಕೊಂಡು ತಿಂತಾ ಇದೀವಿ. ವರ್ಷಕ್ಕೆ ನಾವು 10 ರಿಂದ 15 ಲಕ್ಷ ಸಂಪಾದನೆ ಮಾಡೋ ಕೆಪಾಸಿಟಿಲಿ ಇದೀವಿ. ಯಾತಕ್ ನಾವು ಕೈ ಅಡ್ಡೋಣ? ಪೊಲೀಸರನ್ನ ಲೆಕ್ಕಿಸದೆ ರೈತರು ಅಧಿಕಾರಿಗಳ ಕಾರಿಗೆ ಮುತ್ತಿಗೆ ಹಾಕಿ ಪೊರಕೆಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ಬೆನ್ನಲ್ಲೇ ಸ್ಥಳಕ್ಕೆ ಎಸ್ಪಿ ಶ್ರೀನಿವಾಸ್ ಗೌಡ ಅವರು ಕೂಡ ಭೇಟಿ ಮಾಡಿ ರೈತರ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ರು. ಎಎಸ್ಪಿ ರಾಮಚಂದ್ರಯ್ಯ, ಡಿವೈಎಸ್ಪಿ ಗಿರೀಶ್ ಶ್ರೀನಿವಾಸ್ರಿಂದ ಮಾಹಿತಿ ಪಡೆದು ಸ್ಥಳದಲ್ಲೇ ರೈತರಿಂದ ಮಾಹಿತಿ ಕೂಡ ಪಡೆದುಕೊಳ್ತಾ ಇದ್ರು. ಇನ್ನು ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಬೇಡಿ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೆ ನಾವು ಸುಮ್ಮನೆ ನೋಡ್ತಾ ಕೂರಲ್ಲ, ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬೇಡಿ ಅಂತ ರೈತರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. 11 ಗಂಟೆಗೆ ಪೊಲೀಸ್ ನಮ್ಮ ಡಿವೈಎಸ್ಪಿ ಶ್ರೀನಿವಾಸ್ ನಮ್ಮ ಹತ್ರ ಬಂದಿದ್ರು. ಜೆಎಂಸಿ ಮಾಡಕ್ಕೆ ಒಪ್ಕೊಂಡಿರುವಂತ ಕೆಲವರು ಜಮೀನು ಏನಿದ್ರೆ ಅವ್ರನ್ನ ಜೆಎಂಸಿ ಮಾಡಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು, ಅವ್ರು ತಡಿಬಾರ್ದು ಅಂತ ಕೇಳಿದ್ರು. ನಾವು ಬೆಳಗ್ಗೆ ಬೈರಮಂಗಲ ಸರ್ಕಲ್ ಕ್ಲಿಯರ್ ಆಗಿ ಹೇಳಿದ್ವಿ ಅವ್ರಿಗೆ. ಸೊ ಒಪ್ಪಿರೋರು ಎಷ್ಟು ಜನ ಇದ್ದಾರೆ, ಒಪ್ಪಿಲ್ಲ ಎಷ್ಟು ಜನ ಒಂದು ಭಾಗ. ಯಾರು ಒಪ್ಪವ್ರೆ ಅವ್ರು ಮಾತ್ರ ಭೂಮಿ ತಗೊಳ್ಳಿ, ಅವ್ರು ಜೆಎಂಸಿ ಮಾಡ್ಕೊಳ್ಳಿ, ಅವ್ರ ಪರಿಹಾರ ನೀಡಿ, ನಮ್ಗೆ ವಿರೋಧ ಇಲ್ಲ. ಈಗ ಚೆಕ್ ವಿತರಣೆ ಮಾಡಿದ್ರೆ ಏನು ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ, ಯಾಕೆ ಕೊಟ್ರಿ ಅಂತ ಕೇಳಿದೀವ. ಜೆಎಂಸಿ ಮಾಡಿದ್ರು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ. ನಮಗೆ ಒಂದು ನಿಂಬರ ಕೊಡಿಸಿ ಜಿಲ್ಲಾಧಿಕಾರಿ ಅವರಿಂದ, ಯಾರು ನಮಗೆ ಜೆಎಂಸಿ ಮಾಡೋದು ಬೇಡ, ನಮ್ಮ ಭೂಮಿ ಬೇಡ ಅಂತಿದ್ದೀವಿ. ಅದರಲ್ಲಿ ನಮ್ಮ ಹಿಂದೆ ಜಿಲ್ಲಾಧಿಕಾರಿ ನವೆಂಬರ್ 6ನೇ ತಾರೀಕು ನಡೆದ ಸಭೆಯಲ್ಲಿ ಕನ್ಸಲ್ಟಿಂಗ್ ಅಕ್ವೇಷನ್ ಅಂತ ಒಂದು ಪದ ಬಳಸಿದ್ದಾರೆ. ಒಪ್ಪಿಗೆ ಮೇಲೆ ಭೂಸ್ವಾಧೀನ ಅಂತ. ಯಾರು ಒಪ್ಪಿಗೆ ಕೊಟ್ಟರೋ ಭೂಮಿ ತಗೋತೀವಿ, ಯಾರು ಒಪ್ಪಿಲ್ಲ ಭೂಮಿ ಬಿಡ್ತೀವಿ. ಅಥವಾ ನಾವೇ ನಿಮ್ಮ ಒಂದು ಮನವಿ ಕೊಟ್ಟಿದ್ದೀವಿ ಅಥವಾ ಆಕ್ಷೇಪಣೆ ಕೊಟ್ಟಿದ್ದೀವಿ, ನಮಗೆ ಒಂದು ಲಿಖಿತವಾಗಿ ಉತ್ತರ ಕೊಡಿ. ನಿಮ್ಮ ಭೂಮಿ ನಿಮ್ಗೆ ಒಪ್ಪಿಲ್ಲ, ನೀವು ಕೊಟ್ಟರೆ ನಾವು ತಗೋತೀವಿ, ನೀವು ಕೊಡಲ್ಲ ನಿಮ್ಮ ಭೂಮಿ ಬಿಡ್ತೀವಿ, ನಿಮ್ಮ ಜೆಎಂಸಿ ಮಾಡಲ್ಲ ಮತ್ತು ಭೂಸ್ವಾಧೀನ ಮಾಡ್ಕೊಂಡು ನಮ್ಗೊಂದು ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ನೀವು ಜೆಎಂಸಿ ಮಾಡಿಸೋದ್ರಲ್ಲಿ ಸಂತೋಷ ಮಾಡಿ, ನಿಮಗೆ ಪೊಲೀಸ್ ಭದ್ರತೆ ನಾವೇ ರೈತರಿಗೆ ಭದ್ರತೆ ಕೊಟ್ಟು ಅವ್ರ ಜಮೀನು ಭದ್ರತೆ ಕೊಟ್ಟು ಜೆಎಂಸಿ ಮಾಡಿಸ್ತೀವಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಒಂದು ಲ್ಯಾಂಡ್ ಹೋದಾಗ 4 ಜನ ರೈತರಲ್ಲಿ ಮಧ್ಯೆ ಒಬ್ಬ ಕೊಟ್ಟು ಸುತ್ತ 3 ಜನ ಇದ್ದಾಗ ಅವ್ರ 3 ಜನಕ್ಕೂ ಇದನ್ನು ತೊಂದರೆ ಆಗುತ್ತೆ. ಹಂಗಾಗಿ ನಮ್ಗೆ ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು
ಜಿಲ್ಲಾಧಿಕಾರಿಯಿಂದ ಅಥವಾ GBD ಆಯುಕ್ತನ ಉತ್ತರ ಕೊಟ್ಬಿಟ್ಟು ನೀವು JMC ಮಾಡ್ಕೊಳ್ಳಿ, ಅದು ಮಿತಿ ಮೀರಿ ನೀವು JMC ಮಾಡ್ತೀನಿ ಅಂತ ಅಂದರೆ ನಾವು ನಿಜವಾಗ್ಲೂ ಖಂಡಿತವಾಗಿ ತಡಿತೀವಿ ಅನ್ನೋ ವಿಚಾರನ ಬೆಳಗ್ಗೆ ಮಾರ್ನಿಂಗ್ ಹೇಳ್ದೋ. ಅಷ್ಟು ಹೇಳಿದ್ರು ಸಹ ಅವರು ಪೊಲೀಸರು ಬರೋದು ತಗೊಂಡು JMC ಮಾಡೋಕ್ಕೆ ಬಂದರು. ಪ್ರಾರಂಭ ಹಂತದಲ್ಲಿ ಏನಾಯಿತು ಅಂತಂದರೆ ಅಲ್ಲಿ ನಮ್ಮ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು GBDಯಲ್ಲಿ ಒಬ್ಬರು ಅಧಿಕಾರಿ, ಉನ್ನತ ಅಧಿಕಾರಿ ಬಂದಿರು. ಸೊ ಅಧಿಕಾರಿಗಳು ತಾವು ಚರ್ಚೆ ಮಾಡ್ತಿದ್ದೋ, ಏನು ಹಿಂಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಆಯಿತು, ಮೇಲಧಿಕಾರಿಗಳು ತಾವು ಮಾತಾಡ್ತೀವಿ, ವೆಯ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ತಾವು ಸಭೆ ಮಾಡ್ತಾಯಿದ್ರು. ಒಂದು ಭಾಗ, ಇನ್ನೊಂದು ಭಾಗ ಇನ್ನೊಂದು 300 ಮೀಟರ್ ದೂರದಲ್ಲಿ ರೈತ ತಂಡನ ಬಿಟ್ಟು JMC ಮಾಡಿಸ್ತಾವ್ರೆ. ನಮ್ಗೆ ಗೊತ್ತಾಗಲಿಲ್ಲ. ರೈತರಿಗೂ ಮತ್ತು ಪೊಲೀಸರಿಗೂ ಮತ್ತು GBD ಅಧಿಕಾರಿಗೂ ಚರ್ಚೆ ಇತ್ತು. ನಾವು ಕೂತಿದ್ದೀವಿ 1 ಅವರ್, ಅಲ್ಲಿ ನೋಡೋ ಮಾಹಿತಿನೇ ಇಲ್ಲ, JMC ಮಾಡಿಸ್ತಾ ಇದ್ರು. ಅಲ್ಲಿಂದ ಗೊತ್ತಂತ ಕೆಲವು ರೈತರುಗಳು ತಮ್ಮ ಮಹಿಳೆಯರು ಹೋಗಿ ತಡೆಯುವಂಥ ಪ್ರಯತ್ನ ಮಾಡೋರು. ಆ ತಡೆಯುವಂಥ ಸಮಯದಲ್ಲಿ GBDಯಿಂದ ಬಂದಂಥ JMC ಅಧಿಕಾರಿಗಳು ನಮ್ಮ ಮಹಿಳೆಯರ ಮೇಲೆ ಮತ್ತು ನಮ್ಮ ರೈತರ ಮೇಲೆ ತುಂಬ ಕೆಟ್ಟದಾಗೆ ಅವಾಚ್ಯ ಬೈಯೋದು, ಇನ್ನೊಂದು ಟೆಂಪ್ಟ್ ಮಾಡೋರು. ಉದ್ದೇಶ ಏನಂದರೆ ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ, ಗಲಾಟೆ ಮಾಡಲಿ, ಇಲ್ಲೇನೋ ಒಂದು ದಿವಸ ಪರಿಸ್ಥಿತಿ ಸ್ಟಾರ್ಟ್ ಆಗಬೇಕು ಅಂದ್ಬಿಟ್ಟು ತುಂಬ ಕೆಲವು ಕೆಟ್ಟ ಪದಗಳನ್ನ ಬಳಸಿ ಮಹಿಳೆಯರ ಮೇಲೆ ಮಾತಾಡೋರು. ಆ ಆವೇಶದಲ್ಲಿ ಮಹಿಳೆಯರು ಸ್ವಲ್ಪ ಪರ್ಕೆಯಲ್ಲಿ ಆ JMC ಗಾಡಿಗಳ ಮೇಲೆ ನಮ್ಗೆ ಯಾಕೆ ಹಿಂಗೆ ಬೈತೀರೋ, ನೀವು JMC ಮಾಡೋಕ್ಕೆ ಬಂದಿರೋ, ಜಗಳ ಮಾಡೋಕ್ಕೆ ಬಂದಿರೋ ಅಂತ ಒಂದಿಷ್ಟು ಘರ್ಷಣೆಗಳಾಯಿತು. ನಂತರ ಪೊಲೀಸರು ಏನು ಮಾತುಕತೆ ನಡೀತಿದ್ರು, ನಾವು ಪೊಲೀಸರು ಬಂದು ಮೇಲೆ ತಿಳಿ ಮಾಡಿದ್ದೀವಿ. ಇದು ವಾಸ್ತು ಅಂಶ ಸರ್. ಈಗ ನಾಳೆಯಿಂದ ಅವರು ಸಭೆಗೆ ಬಂದರೆ ಏನು ಈಗ SP ಸಾಹೇಬರು ನಮ್ಮ ಚರ್ಚೆ 3 ಬಾರಿ ಸಭೆ ಮಾಡಿದ್ರು. ಈಗ 1 ಅವರಿಂದ ಅವ್ರು ಕ್ಲಿಯರಾಗಿ ಅವರು ಅದನ್ನು ಹೇಳಿದ್ರು, JMC ಒಪ್ಪಿರೋರು ಮಾಡ್ಬೋದು, ನಿಮ್ದೇನು ಅಭ್ಯಂತರ ಇಲ್ವಾ, ಮಾಡಿಸಿ ಅಂತ ಹೇಳಿದ್ರು. ನಮ್ಮ JMC ಮಾಡ್ಸೋಕ್ಕೆ ವಿರೋಧ ಇಲ್ಲ, ನಮ್ಮ ಜಮೀನಿಗೆ ನಾವು ಕೊಡಲ್ಲ ಅಂತಿದ್ದೀವಿ, ನಮ್ಗೆ ನಿಂಬರ ಕೊಡಿಸ್ಬಿಟ್ಟು ನೀವು ಮಾಡಿಸಿ ಅಂತ ಹೇಳಿದ್ದೀವಿ. DC ಹತ್ರ ಮಾತ್ರ ನಿರ್ಧಾರ ತಗೊಂಡು ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗ ಆಯಿತು ಅಂತ ಹೇಳಿದ್ದೀವಿ. ಜಿಲ್ಲಾಧಿಕಾರಿಯವರು ನಮಗೆ ಯಾರು ಒಪ್ಪಿದವರು JMC ಮಾಡ್ಕೊಳ್ಳಿ, ಯಾರು ಒಪ್ಪಿಲ್ಲ ಅವ್ರಿಗೆ ನಿಂಬರ ನಿಮ್ಮ JMC ಮಾಡಲ್ಲ, ಅಥವಾ ನಿಮಗೆ ನಿಮ್ಮ ಭೂಸ್ವಾಮ್ಯ ನೀವು ಅಂತಿಮ ಕ್ರಿಯೆ ಇನ್ನೊಂದು ಮತ್ತೊಂದು ಪ್ರಕ್ರಿಯೆಗಳು ಮಾಡಲ್ಲ ಅಂತ ಅವ್ರೇನೋ ಜಿಲ್ಲಾಧಿಕಾರಿಗಳು ಕೊಟ್ಟರೆ ಖಂಡಿತವಾಗ ಅವ್ರು JMC ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇವತ್ತೇನು ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸರ್. ಅದೇ ಅವ್ರ ಎಂಡೋಸ್ಮೆಂಟ್ ಕೊಡಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದಂತ ಸಂದರ್ಭದಲ್ಲಿ ಸರ್ ನಮ್ಮ ಹೋರಾಟ ಸ್ಪಂದಿಸಲಿಲ್ಲ ಅಂದ್ರೆ ಕಳೆದ ವಾರ ನಿಮಗೆ ಗೊತ್ತು, ಶಾಸಕರ ಹತ್ರ ಸಭೆಗಳಾಗಿದೆ. ಶಾಸಕರು ಸಹ ತಮ್ಮ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಮುಖ್ಯಮಂತ್ರಿ ಹತ್ರ ನಿಮ್ಮ ಅಹವಾಲು ನಾನು ಹೇಳ್ತೀನಿ, ಚರ್ಚೆ ಮಾಡ್ತೀನಿ, ನಿಮ್ಮ ಮನವಿ ಕೊಡ್ತೀನಿ, CM ಹತ್ರ ಕೊಡ್ತೀವಿ, ಹೋಗಿ ಸರ್ಕಾರ ಲೆವೆಲ್ ಚರ್ಚೆ ಮಾಡಿ ಅವಕಾಶ ಮಾಡಿ ಅಲ್ಲಿ ತೀರ್ಮಾನ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ತೀರ್ಮಾನ ಮಾಡೋದು ಇರಬೇಕಾಗಿತ್ತು ಇವರು. ಸೊ ಸರ್ಕಾರ ಲೆವೆಲ್ ನಮಗೂ ರೈತರಿಗೂ ಹೋರಾಟ ನಡೀತಿರೋದು, ರೈತ ಹೊಸ ಸರ್ಕಾರ ತೀರ್ಮಾನ ಆಗೋರು ವೆಯ್ಟ್ ಮಾಡಬೇಕು. ಅವರು ಅದ್ಮೀರಿ ಪೊಲೀಸರು ನಮಗೆ ಸರ್ಕಾರ ಅದೇ, ಕಾನೂನು ಅದೇ, ಅಧಿಕಾರ ಅದೇ ಅಂದ್ಬಿಟ್ಟು ದುರುಪಯೋಗ ಪಡ್ಕೊಳ್ಳೋಕೋರೆ ರೈತರು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇನ್ನು ಮುಂದೆ ಶಾಂತಿಯುತ ಮಾಡಿದ್ವಿ, ಅಹಿಂಸಾತ್ಮಕ ಮಾಡಿದ್ವಿ. ಇದರಿಂದ ಅಪ್ಪಿತಪ್ಪಿ ಏನಾದರೂ ಯಾರೋ ಸಾವು ನೋವರು, ಯಾರೋ ವಿಷ ಕೊಡೋರು ಅಥವಾ ಇನ್ನೊಂದು ಆತ್ಮಹತ್ಯೆಗಾದ್ರೆ ಖಂಡಿತವಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರನೇ ಕಾರಣ ಆಯ್ತದೆ. ಬಿಡಲ್ಲ ಸರ್, ಯಾಕೆಂದ್ರೆ ಮಧ್ಯ ನಮ್ದು ಇದೆ, ಅವ್ರದ್ದು ಇದೆ. ಒಬ್ರು ಬಿಟ್ಟು ಒಬ್ರು ಮಾಡಕ್ಕೆ ಅವ್ರಿಗೆ ಕಷ್ಟ, ನಮ್ಮ ಜಮೀನು ತೊಂದರೆ ಆಗಲ್ವಾ? ಹಾಗಾಗಿ ನಮ್ಗೆ ಹಿಂಬರ ಕೊಟ್ಬಿಡಿ. ಪರ ಇರುವಂತ ರೈತರು ಇವಾಗ ಹೋರಾಟ ಮಾಡ್ತಾರಂತದ್ದು ಸರ್. ಅಂದ್ರೆ ನಮಗೆ ಜಮೀನನ್ನು ನಾವು ಕೊಡಕ್ಕೆ ಹಿಡಿದೀವಿ, ನಮ್ಮ ಜೀವನ ಸರ್ವೆ ಮಾಡ್ಬಿಟ್ಟು ನಮ್ಗೆ ದುಡ್ಡು ಕೊಡ್ಲಿ ಅಂತ ಹೇಳ್ತಾರೆ. ಖಂಡಿತವಾಗೂ ಸಹ ಒಪ್ಪಿಗೆ ಇದೆ. ಬೇಡ ಅಂದ್ರೆ ಭೂಮಿ ಬಿಡ್ತೀವಿ ಅಂತ ಹಿಂಬರ ಕೊಟ್ಬಿಡಿ, ಮಾಡ್ಕೊಳ್ಳಿ. ನೀವು ಒಪ್ಕೊಂಡ್ರೆ ನಾವೇನು ಬೇಡ ಅಂದ್ರೆ ಈಗ ಚೆಕ್ ಕೊಡ್ತಾವ್ರೆ, RTGS ಮಾಡ್ತಾವ್ರೆ, ನಾವು ವಿರೋಧ ಮಾಡ್ತಾ ಇಲ್ಲ. ಯಾರು ಒಪ್ಪಿಕೊಂಡು ದುಡ್ಡು ತಗೊಳ್ರಪ್ಪ ಅಂತ ಒಪ್ಪಿದ್ದೀವಿ. ನಾವು ಈಗ ಬದ್ಧವಾಗಿದ್ದೀವಿ. ನಾವು ಒಪ್ಪಲ್ಲ, ನಾವು ಬೇಡ ಅಂದವ್ರು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಹಿಂಬರ ಕೊಟ್ಬಿಡಿ ನಮ್ಮ ಭೂಮಿಗೆ. ಅವ್ರೇನು